ಬದಲಾದ ವಾತಾವರಣ, ವಿಪರೀತ ಮಾಲಿನ್ಯದಿಂದ ಗಂಟಲು ಕಿರಿಕಿರಿ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಸ್ಪಷ್ಟ ಮಾತಿಗೆ ತಡೆಯಾಗುವ ಗಂಟಲು ಕಿಚ್ಕಿಚ್ ದೂರವಾಗಿಸಲು ಕೆಲವು ಸ್ಟ್ರಾಂಗ್ ಪಾನೀಯಗಳು ನಿಮ್ಮ ನೆರವಿಗೆ ಬರ್ತವೆ. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಾನೆ ಇದೆ. ವಾತಾವರಣವು ಬದಲಾಗಿದೆ. ಇದರಿಂದ ಉಸಿರಾಟದ ಸಮಸ್ಯೆ, ಗಂಟಲು ನೋವು ಎದುರಾಗುತ್ತೆ. ಗಂಟಲಿಗೆ ಕಿರಿಕಿರಿ ಉಂಟು ಮಾಡುವುದರ ಜೊತೆಗೆ ವಾಯು ಮಾಲಿನ್ಯ ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತೆ. ಇದು ರೋಗ ಲಕ್ಷಣಗಳಲ್ಲಿ ಒಂದಾದ ಗಂಟಲು ನೋವನ್ನ ಉಂಟು ಮಾಡುವ ವೈರಲ್ ಸೋಂಕುಗಳಿಗೆ ಕಾರಣ ಆಗಬಹುದು. ಪರಿಸರ ಮಾಲಿನ್ಯವು ನಮ್ಮ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನುಂಟು ಮಾಡುತ್ತವೆ. ಹಾಗೆ ಶ್ವಾಸಕೋಶ, ಹೃದಯದಿಂದ ಮೆದುಳಿನ ತನಕ ನಮ್ಮ ಆರೋಗ್ಯದ ಎಲ್ಲ ಅಂಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಇದಕ್ಕೆ ಪರಿಹಾರವಾಗಿ ಒಂದು ಕಪ್ ಬಿಸಿ ಮತ್ತು ಹಿತವಾದ ಚಹಾವು ನೋಯುತ್ತಿರುವ ಗಂಟಲನ್ನ ನಿವಾರಣೆ ಮಾಡೋದಕ್ಕೆ ಸಹಕಾರಿಯಾಗಿದೆ. ಬೆಚ್ಚಗಿನ ಚಹಾವನ್ನ ಕುಡಿಯೋದ್ರಿಂದ ನೋಯುತ್ತಿರುವ ಗಂಟಲು ಮತ್ತು ಉರಿಯೂತದ ಗಂಟಲನ್ನ ಶಮನಗೊಳಿಸಬಹುದು. ಹೆಚ್ಚಿನ ಚಹಾಗಳು ಉರಿಯೂತದ ಪರಿಣಾಮವನ್ನು ಹೊಂದಿರುವ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಇದು ನೋವು ಮತ್ತು ಅಸ್ವಸ್ಥತೆಯನ್ನ ಕಡಿಮೆ ಮಾಡಬಹುದು. ಗಂಟಲು ಕಿರಿಕಿರಿಯನ್ನ ಕಡಿಮೆ ಮಾಡೋದಕ್ಕೆ ನಾವೀಗ ಹೇಳುವ ಈ ಚಹಾಗಳನ್ನ ತಪ್ಪದೇ ಸೇವಿಸಿ. ಮೊದಲಿಗೆ ಕ್ಯಾಮೊಮೈಲ್ ಟೀ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ಚಹಾ ಆಗಿದ್ದು, ಗಂಟಲಿನ ಊತ ಮತ್ತು ಗಂಟಲಿನ ಅಂಗಾಂಶ ದುರಸ್ತಿಗೆ ಸಹಾಯ ಮಾಡುತ್ತೆ. ಇನ್ನು ಅರಿಶಿನ ಚಹಾ ಉರಿಯೂತದ ನಂಜು ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಉತ್ತೇಜನ ಮಾಡುತ್ತೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಗುಣಪಡಿಸುವಿಕೆಯನ್ನ ಉತ್ತೇಜನ ಮಾಡುತ್ತೆ ಮತ್ತು ಉರಿತನವನ್ನ ಕಡಿಮೆ ಮಾಡುತ್ತೆ. ಇದು ನೋವಿನಿಂದ ಪರಿಹಾರವನ್ನು ಒದಗಿಸುವುದಕ್ಕೆ ಸಹಾಯ ಮಾಡುತ್ತೆ. ಗ್ರೀನ್ ಟೀ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಕೊಡುತ್ತೆ. ಇದರ ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತದ ಗುಣಲಕ್ಷಣಗಳು ನೋವಿನಿಂದ ಪರಿಹಾರವನ್ನ ನೀಡುತ್ತೆ. ಗ್ರೀನ್ ಚಹಾದೊಂದಿಗೆ ಗಾರ್ಗ್ಲಿಂಗ್ ಮಾಡೋದ್ರಿಂದ ಗಂಟಲ ನೋವನ್ನ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಪುದೀನ ಪಾಲಿಫಿನಾಲ್ಗಳಲ್ಲಿ ಸಮೃದ್ಧವಾಗಿದೆ. ಇದು ಉರಿಯೂತವನ್ನ ಕಡಿಮೆ ಮಾಡುತ್ತೆ ಮತ್ತು ನೋವು ಮತ್ತು ಗಂಟಲು ಕಿರಿಕಿರಿಯಿಂದ ಪರಿಹಾರ ಕೊಡುತ್ತೆ. ಹೀಗಾಗಿ ಪುದೀನ ಚಹಾ ಸೇವಿಸಬಹುದು. ಗಂಟಲು ನೋವಿಗೆ ಮಾಲಿನ್ಯವು ಪ್ರಮುಖ ಕಾರಣವಾಗ್ತಿದೆ. ಆ ನಿಟ್ಟಿನಲ್ಲಿ ಮಾಲಿನ್ಯದಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಕೆಲವು ಟಿಪ್ಸ್ ಅನ್ನ ಅನುಸರಿಸಿ. ಮುಖ್ಯವಾಗಿ ಸಾಕಷ್ಟು ನೀರು ಕುಡಿಯುವ ಮುಖಾಂತರ ನಿಮ್ಮನ್ನ ಚೆನ್ನಾಗಿ ಹೈಡ್ರೀಕರಿಸಿ. ಇದು ನಿಮ್ಮ ಗಂಟಲನ್ನ ತೇವವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಾಲಿನ್ಯಕಾರಕಗಳಿಂದ ಉಂಟಾಗುವಂತ ಕಿರಿಕಿರಿಯನ್ನ ಶಮನಗೊಳಿಸುತ್ತೆ. ಸಾಧ್ಯವಾದರೆ ಮನೆಯಲ್ಲಿ ಏರ್ ಪ್ಯೂರಿಫೈಯರ್ಗಳನ್ನು ಬಳಸಿ. ಇದು ಮಾಲಿನ್ಯಕಾರಕಗಳನ್ನ ಫಿಲ್ಟರ್ ಮಾಡೋದಕ್ಕೆ ಮತ್ತು ಒಳಾಂಗಣ ಗಾಳಿಯ ಗುಣಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀವು ಧೂಮಪಾನ ಮಾಡ್ತಿದ್ರೆ ಅದನ್ನ ಆದಷ್ಟು ಕಡಿಮೆ ಮಾಡಿ ಅಥವಾ ಧೂಮಪಾನವನ್ನ ಬಿಟ್ಟು ಬಿಡೋದು ಉತ್ತಮ ಕೆಲಸ. ಅದರ ಹೊಗೆಯು ನಿಮ್ಮ ಗಂಟಲನ್ನ ಕೆರಳಿಸಬಹುದು ಮತ್ತು ಮಾಲಿನ್ಯದ ಪರಿಣಾಮಗಳನ್ನ ಇನ್ನಷ್ಟು ಹದಗೆಡಿಸಬಹುದು. ಉಪ್ಪು ನೀರಿನಿಂದ ಗಾರ್ಲಿಂಗ್ ಮಾಡಿ. ಬೆಚ್ಚಗಿನ ಉಪ್ಪು ನೀರಿನಿಂದ ಗಾರ್ಲಿಂಗ್ ನಿಮ್ಮ ಗಂಟಲ ನೋವನ್ನ ಶಮನಗೊಳಿಸೋದಕ್ಕೆ ಮತ್ತು ಉರಿಯೂತವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.